ಆ ಜಾಗವನ್ನು ನಾವು ನೋಡ್ಬೋದು. ಆ ಜಾಗ ಅಲ್ಲೇನಪ್ಪ ಅಂತಂದ್ರೆ ಭಾಳ ಪುಣ್ಯಮಯವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆ ಇದು ತಿಳಿದವ್ರಿಗೆ ಗೊತ್ತನ್ನುವಂಥದ್ದೇನು ದೊಡ್ಡವ್ರು ಹೇಳ್ತಾರಲ್ಲ ಹಂಗೆ ಇದರ ಮಹಿಮೆ ತಿಳಿದವ್ರಿಗೆ ಗೊತ್ತ ಅಂತಂದ್ರೆ ಅಲ್ಲಿ ಶಿವಕುಮಾರ ಅಪ್ಪಾಜಿ ಅವ್ರಿಗೆ ಅದು ಕನ್ಫರ್ಮ್ ಆಗಲಿಲ್ಲ ಅಂದ್ರೂ ಅಂತ ತಿಳ್ಕೊಂಡು ಆದ್ರೆ ಮತ್ತೆ ಕಂಟಿನ್ಯೂ ಏನಪ್ಪಾ ಅಂತಂದ್ರೆ 2 ವರ್ಷದಿಂದ ಮತ್ತು 3ನೇ ದಿನಕ್ಕೂ ಅದೇ ತರ ಇದಕ್ಕಿಂತ ಮುಂಚೆ ಅಂದ್ರೆ ಅವ್ರಿಗೆ ಕನಸು ಬೀಳಾಕಿಂತ ಮುಂಚೆ ಅವ್ರಿಗೆ ಏನು ಗೊತ್ತಿತ್ತು ಚಳಕಾಪುರದಾಗ ಇರ್ತಿದ್ರು? ಇಲ್ಲ ಇದು ಗೊತ್ತಿರಲಿಲ್ಲ. ಆಯ್ತು ರೀ ಅಪ್ಪ ಅವ್ರು ಅಂತ ತಿಳ್ಕೊಂಡು ಅವರೆಲ್ಲ ಒಂದು 4 ಜನ ಅವಾಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಬರೀ ಬಂಡಿ ಕಟ್ಕೊಂಡು ಅಲ್ಲಿಂದ ಬಂಡಿ ಕಟ್ಕೊಂಡು ಈ ಊರಿಗೆ ಬಂದರು. ಈ ಊರಿಗೆ ಬಂದು ಎಲ್ಲ ನೋಡಿದ್ರು ಶಿವಕುಮಾರ ಅಪ್ಪಾಜಿ ಅವ್ರು. ಈ ಊರು ಇಡೀ ಊರ ಸುತ್ತಿ ಹಾಕಿ ಎಲ್ಲ ನೋಡಿದ್ರು. ಊರವ್ರು ಕೇಳಿದರು ಕೆರೆ ಎಲ್ಲದ ಅಂತಂದು ಕೇಳಿದಾಗ ಎಲ್ಲ ನೋಡಿ ಇಲ್ಲಿ ಗುಡ್ಡದ ಕಡೆಗೆ ತೋರಿಸಿದ್ರು. ನನಗೊಂದು ಸ್ವಲ್ಪ ಜಾಗ ಕೊಡ್ರಿಲ್ಲ ಅಂತಂದು ಇಲ್ಲಿ ಮನೆ ಬಿಟ್ಟು ಏನು ಆಡ್ತಾ ಅವ್ರು ಹೇಳಿದರು ವಂಶಸ್ತ್ರ ಅವರು ಸಿದ್ದಾರೂಢ ವಂಶಸ್ಥರಲ್ಲಿ ಅವ್ರು ಹೇಳ್ತಕ್ಕಂಥವ್ರು ಏನು ಅವ್ರು ಹೇಳಿದ್ರು ಏನಂತಂದ್ರೆ ಇಲ್ಲಿ ದೇವದತ್ತನನ್ನು ಒಬ್ಬ ಹುಡುಗನನ್ನು ಮುಳುಗಿಸಿ ಸತ್ತ ಹುಡುಗನನ್ನು ಮುಳುಗಿಸಿ ಎಬ್ಬಿಸ್ತಾರ ಅನ್ನುವಂಥದ್ದು ಅದು ಇದೇ ಪಾವಾಡ ಇಲ್ಲೇ ನಡೆದಕ್ಕಂಥ ಇದೇ ಜಾಗದಲ್ಲಿ ನಡೆದಕ್ಕಂಥ ಪಾವಾಡ. ಏನಂತಂದ್ರೆ ದೇವದತ್ತ ನೀರಿನಿಂದನೇ ಎದ್ದು ಬಂದಿರ್ತಾನ ಅಂದ್ರೆ ಆ ಹೆಸರು ಕೇಳೇ ಮುಳುಗಿದವ ಎದ್ದು ಬರ್ತಾನ. ಆ ತಾಯಿ ಧ್ವನಿ ಕೇಳಿ ನೀರಿನಾಗಿದ್ದೇನೆ ಎದ್ದು ಬಂದಿರತಕ್ಕಂಥ ಪವಾಡ ಇಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ಅನ್ಕೊಂಡಿದ್ದಿಲ್ಲ ಇವತ್ತು, ಯಾಕಂದ್ರೆ ನಾನು ಸುಮ್ಮನೆ ಎಲ್ಲೋ ಒಂದು ಹಳ್ಳಿ ಒಳಗೆ ಬದುಕೊಂಡು ನಾನು ಸುಮ್ಮನೆ ನನ್ನ ಅರ್ಚಕ ವೃತ್ತಿ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ಇವತ್ತು ಈ ಪುಣ್ಯ ಸ್ಥಾನದೊಳಗೆ ನನಗೆ ಅವಕಾಶ ಸಿಕ್ಕಿದ್ಲಿಕ್ಕೆ ಕಾರಣ ಅಪ್ಪಾಜಿಯವರಿಂದ ಆ ಎಲ್ಲ ಊರವ್ರ ಪ್ರೀತಿ ಆ ಭಕ್ತಿನೇ ಇವತ್ತು ನನಗಿಲ್ಲಿ ಆ ಸಂಬಂಧ ಬೆಳಿಲಿಕ್ಕೆ ಆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾರೇನೋ ಅಂತ ನನ್ನ ಒಂದು ನಂಬಿಕೆ. ಇಲ್ಲೇ ಪವಾಡ ಮಾಡ್ಯಾರ. ಇದು ಕೆರೆ ಜಾಗ ಅಂತ ತಿಳ್ಕೊಂಡು ಫಸ್ಟ್ ಅದೇ ಏನು ಗದ್ದಿಗೆ ಇದೆಯಲ್ಲ ಆ ಗದ್ದಿಗೆ ಕೆಳಗನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ರು ಆ ಸಮಯದಲ್ಲಿ. ಅದಕ್ಕೇನಪ್ಪ ಅಂತಂದ್ರೆ ಆ ಒಂದು ಕುರಿ ಇಟ್ಕೊಂಡು ಅಲ್ಲೇನಪ್ಪ ಅಂತಂದ್ರೆ ಇವತ್ತು ಸ್ಥಾಪನೆ ಮಾಡಿ ಅಲ್ಲಿ ಗದ್ದಿಗೆ ಇಟ್ಟು ಅದ್ರ ಮೇಲೆ ಪೂಜೆ ಇವತ್ತು ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಪದ್ಧತಿ ಇನ್ನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಅದು ನಮ್ಮ ಸಿದ್ದಾರೂಢ ಇದ್ದಾಗಲೂ ಕೂಡ ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಜೀವಿಗಳು ಆ ವೇದಾಂತ ಚಿಂತನೆಯನ್ನು ಅಳವಡಿಸ್ಕೊಂಡಿರ್ತಕ್ಕ ನಮ್ಮ ಸಿದ್ದಾರೂಢದ ಒಂದು ಚಿಂತನೆ ಪ್ರತಿನಿತ್ಯ ಈ ಏನು ಗದ್ದುಗೆ ಅದಲ್ಲ ಈ ಗದ್ದುಗೆ ನಿಮ್ಮಿಂದಾನೇ ಪೂಜೆ. ಹೌದು 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 ಪ್ರತಿನಿತ್ಯ ನಾವೇ ಮಾಡುವಂಥದ್ದು. ಏನೇ ಇರಲಿ ಸಿದ್ದಾರೂಢ ಸೇವಾ ನಾವು ಪೂಜೆ ಮಾಡುವಂಥದ್ದು ಅಲಂಕಾರ ಮಾಡುವಂಥದ್ದು ನಿಮ್ಮ ಜೀವನದೊಳಗಾಗಿರ್ತಕ್ಕಂಥ ಘಟನೆ ನನಗೆ ಫಸ್ಟ್ ನಾನು ಇಲ್ಲಿ ಬಂದಾಗ ಅದು ನನಗೆ ನನ್ನ ಅನುಭವ. ಅಂದ್ರೆ ಒಬ್ಬೊಬ್ಬರು ರೂಪದೊಳಗೆ ಬಂದು ಹೆಂಗೆ ಹೇಳ್ತಾರಲ್ಲ ಹಂಗೆ ನಂಗೆ ಅವ್ರ ರೂಪದೊಳಗೆ ಸಿದ್ದೋಡಪ್ಪನ ಬಂದು ನನಗೆ ದರ್ಶನ ಕೊಟ್ಟು ಮತ್ತು ಧೈರ್ಯ ತುಂಬಿದ್ನಲ್ಪ ಅನ್ನುವಂಥದ್ದು ನನಗೆ ನನ್ನ ಅನುಭವ. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಆ ಜಾಗವನ್ನು ನಾವು ನೋಡ್ಬೋದು. ಆ ಜಾಗ ಅಲ್ಲೇನಪ್ಪ ಅಂತಂದ್ರೆ ಭಾಳ ಪುಣ್ಯಮಯವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆ ಇದು ತಿಳಿದವ್ರಿಗೆ ಗೊತ್ತನ್ನುವಂಥದ್ದೇನು ದೊಡ್ಡವ್ರು ಹೇಳ್ತಾರಲ್ಲ ಹಂಗೆ ಇದರ ಮಹಿಮೆ ತಿಳಿದವ್ರಿಗೆ ಗೊತ್ತ ಅಂತಂದ್ರೆ ಇಲ್ಲಿ ನಾನು ಕಂಡಿರ್ತಕ್ಕಂಥ ಭಾಳ ದೊಡ್ಡ ಅನುಭವಗಳು ನನಗಾಗಿರ್ತಕ್ಕಂಥ ಅನುಭವಗಳು ಬೇರೆ ಬೇರೆ ಇದೆ. ನಾನು ಬಂದ್ಮೇಲೆ ಆಗಿರ್ತಕ್ಕಂಥ ಅನುಭವಗಳು ಅಂದರೆ ಇದ್ರ ಮೂಲ ಏನಪ್ಪ ಅಂತಂದ್ರೆ ಈಗ ಅವ್ರು ಹೇಳಿದ್ರು ಏನಂತಂದ್ರೆ ನಮ್ಮ ಸಿದ್ದಾರೂಢ ವಂಶಸ್ಥ ಮನೇಲಿ ನಾವು ಕೇಳಿದಾಗ ಅವ್ರು ಅಂದರು ಅಂದ್ರೆ ನಮ್ಮ ಶಿವಕುಮಾರ ಅಪ್ಪಾಜಿ ಅವರು ಸ್ವಪ್ನದಲ್ಲಿ ಬಂದು ಇಲ್ಲೇನಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ಮೂಲ ಏನಂತಂದ್ರೆ ನಮ್ಮ ಶಿವಕುಮಾರ ಅಪ್ಪಾಜಿಯವರು ಬೀದರ್ ಗುಂಪದಲ್ಲಿರ್ತಕ್ಕಂಥ ಶಿವಕುಮಾರ ಅಪ್ಪಾಜಿಯವರು 1972ನೇ ಇಸ್ವಿಯಲ್ಲಿ ಈ ಬೀದರ ಈ ಒಂದು ಭಾಗಕ್ಕೆ ಬಂದಾಗ ಪ್ರವಚನಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಯಾರು? ಶಿವಕುಮಾರ ಅಪ್ಪಾಜಿಯವರು. ಅಂಥ ಸಮಯದೊಳಗೆ ಅದು ಎಲ್ಲಿ ಬಂದಿರ್ತಾರೆ ಅಂತಂದ್ರೆ ಮುಚಳಂಬಿ ಅಂತ ಹೇಳ್ಕೊಂಡು ಇಲ್ಲಿ ಬಸವ ಕಲ್ಯಾಣ ತಾಲೂಕು ಮುಚಳಂಬಿ ಅಂತ ಗ್ರಾಮ ಅದ. ಆ ಗ್ರಾಮದಲ್ಲಿ ನಮ್ಮ ಶಿವಕುಮಾರ ಅಪ್ಪಾಜಿಯವರು ಒಬ್ಬರ ಗುರುಗಳಾಗಿರ್ತಕ್ಕಂಥವ್ರು. ಅವರು ಕೂಡ ಆರೂಢ ಪರಂಪರೆಗೆ ಬರುವಂಥ ಒಬ್ಬ ಗುರುಗಳು ನಾಗಭೂಷಣ ಶಿವಯೋಗಿಗಳು ಅಂತ ಹೇಳ್ಕೊಂಡು ಅವ್ರ ಮಠ ಏನಪ್ಪ ಅಂದ್ರೆ ಮುಚಳಂಬಿಯಲ್ಲಿ ಇರ್ತಕ್ಕಂಥದ್ದು. ಆ ಮುಚಳಂಬಿ ಮಠಕ್ಕೆ ನಮ್ಮ ಶಿವಕುಮಾರ ಅಪ್ಪಾಜಿಯವರು 18 ಅಥವಾ 19ನೇ ವಯಸ್ಸಿನಲ್ಲಿ ಏನಪ್ಪ ಅಂತಂದ್ರೆ ಪ್ರವಚನಕ್ಕೆ ಅಂತ ಹೇಳಿ ಅವ್ರಿಗೆ ಕರೆಸಿರ್ತಾರೆ. ಅವರು ಎಲ್ಲಿನವರು? ಶಿವಕುಮಾರ ಅಪ್ಪಾಜಿ ಅವರು ಮೂಲತಃ ಅವರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಪಡ್ನೂರಿ ಗ್ರಾಮದವರು. ಅವ್ರೇನಪ್ಪ ಅಂದ್ರೆ ಅವರು ಕೂಡ ಅವ್ರದ್ದು ಹೇಳ್ಬೇಕಾದ್ರು ಕೂಡ ದೊಡ್ಡ ಇತಿಹಾಸ ಇದೆ. ಆದ್ರೆ ಅವರ ಸ್ವಪ್ನದಲ್ಲಿ ಯಾಕೆ ಬಂದ್ರಪ್ಪ ಅನ್ನುವಂಥದ್ದಕ್ಕೆ ನಾನು ನಿಮ್ಗೆ ಹೇಳುವಂಥದ್ದು ಅಂದ್ರೆ ಅವ್ರು ಇಲ್ಲಿ ಬಂದಾಗ ಹೆಂಗೆ ಯಾವ ಥರ ಸ್ವಪ್ನದಾಗ ಬಂದು ಹೇಳಿದ್ರು ಅನ್ನೋವಂಥದ್ದು ಸನ್ನಿವೇಶ ನನಗೆ ಹೇಳುವಂಥದ್ದು ಏನಂದ್ರೆ ಅವರು ಮುಚಳಂಬಿ ಗ್ರಾಮದೊಳಗೆ ಬಂದರು ಪ್ರವಚನಕ್ಕೆ ಅಂತ ಹೇಳಿ ಬಂದರು. ಮುಚಳಂಬಿ ಅಂದರೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? ಇಲ್ಲಿಂದ ಒಂದು 46-50 ಕಿಲೋಮೀಟ್ರ್ ಆಗ್ತದೆ. ಅಲ್ಲೇನಪ್ಪ ಪ್ರವಚನಕ್ಕೆ ಅಂತ ಹೇಳಿ ಬಂದಿದ್ರು. ಬಂದಾಗ 2 ದಿನ ಒಂದು 5 ದಿನ ಕಾರ್ಯಕ್ರಮ ಅದು.
ಎರಡನೇ ದಿನಕ್ಕೆ ಏನಪ್ಪ ಅಂತಂದ್ರೆ ಅವರು ಮಲ್ಕೊಂಡಿರ್ತಾರೆ ಸ್ವಪ್ನದಲ್ಲಿ, ಏನಪ್ಪ ಮಲ್ಕೊಂಡಿರ್ತಾರೆ ನಮ್ಮ ಅಪ್ಪಾಜಿಯವರು. ಮಲ್ಕೊಂಡಾಗ ಅವರು ಸ್ವಪ್ನದಲ್ಲಿ ಬಂದು ಹಿಂಗೆ ನಮ್ಮದು ಊರು ಇಲ್ಲಿ ಚಳಕಾಪುರ ಅಂತದ, ಅಲ್ಲಿ ಚಳಕಾಪುರಕ್ಕೆ ಹೋಗಿ ಬಾರಪ್ಪ ಅಂತ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ. ಅಲ್ಲಿ ಶಿವಕುಮಾರ ಅಪ್ಪಾಜಿಯವ್ರಿಗೆ ಅದು ಕನ್ಫರ್ಮ್ ಆಗಲಿಲ್ಲ, ಅಂದ್ರೂ ಅದು ಏನೋ ಸುಮ್ಮ ಕನಸು ಇರಬಹುದು ಅಂತ ಇರ್ಬೋದು ಅಂತ ತಿಳ್ಕೊಂಡು. ಆದರೆ ಮತ್ತೆ ಕಂಟಿನ್ಯೂ ಏನಪ್ಪ ಅಂತಂದ್ರೆ 2 ಸರಿಯಿಂದ ಮತ್ತು 3ನೇ ದಿನಕ್ಕೂ ಅದೇ ಥರ ಇದಕ್ಕಿಂತ ಮುಂಚೆ ಅಂದ್ರೆ ಅವ್ರಿಗೆ ಕನಸು ಬೀಳಕ್ಕಿಂತ ಮುಂಚೆ ಅವ್ರಿಗೇನು ಗೊತ್ತಿತ್ತು ಚಳಕಾಪುರದಾಗ ಇರ್ತಿದ್ರು? ಇಲ್ಲ ಇದು ಗೊತ್ತಿರ್ಲಿಲ್ಲ. ಸಿದ್ಧಾರೂಢಜ್ಜವ್ರು ಇದ್ದಾಗಲೂ ಕೂಡ ಹೇಳಿಲ್ಲ ನಾನು ಚಳಕಾಪುರದವನೇ ಇದ್ದೀನಿ ಮತ್ತು ನಾನು ಇದೇ ಊರು ಇದ್ದೀನಿ, ಈ ವರ್ಷ ಸೇರಿನಂತ ಯಾವತ್ತು ಹೇಳಿಲ್ಲ. ಮತ್ತು ಅವರು ಹೇಳ್ಕೊಂಡಿನ ಎಲ್ಲಿ ಹೇಳ್ಕೊಂಡಿಲ್ಲ, ಅವ್ರು ಹೇಳಿಲ್ಲ. ಅದಕ್ಕೆ ಅವರು ಯಾರೇ ಭಕ್ತರು ಕೇಳಿದ್ರು ಕೂಡ ನಿಮ್ದು ಯಾವರು ಎಲ್ಲಿ ಅಲ್ಲಿ ದರ್ಶನಕ್ಕೆ ಹೋದಾಗ ಎಷ್ಟು ಜನ ಕೇಳಿದಾಗ ಅವ್ರು ನನ್ನ ಬೀದರ್ ಕೋಟೆ ಅಂತ ಒಂದೇ ಮಾತು ಹೇಳ್ತಿದ್ರು ಹೊರತು ಅವರು ಚಳಕಾಪುರ ಅಂತ ಹೇಳ್ತಿರ್ಲಿಲ್ಲ. ಕೋಟೆ ಅಂತ ಅವ್ರು ಕರಿತಿದ್ರು. ಇವತ್ತಿಗೂ ಕೂಡ ಅವ್ರ ವಂಶಸ್ಥರಿಗೆ ಕೋಟೆನವರು ಅಂತ ಕರೀತಾರೆ. ಅವ್ರ ಅಡ್ಡೆಸ್ರೆ ಕೋಟೆನವರು ಅಂತೇಳಿ. ಹಂಗೇನಪ್ಪ ಅಂತಂದ್ರೆ ಶಿವಕುಮಾರಪ್ಪರ ಸ್ವಪ್ನದ ಬಂದು ಈ ಥರ ಹೋಗಂದಾಗ ಅವಾಗ ಅವರು ಸ್ವಲ್ಪ ಎಚ್ಚೆತ್ಕೊಂಡು ಅಪ್ಪಾಜಿಯವರು ಮರುದಿನ ಅಲ್ಲಿ ಊರಿನ 4 ಮಂದಿ ಗಣ್ಯರಿಗೆ ಕರೆಸಿ ಈ ಥರ ಏನೋ ಚಳಕಾಪುರ ಅಂತದಲ್ರಿ ಅಂತಲ್ಲ, ಮತ್ತು ಅಲ್ಲಿ ಹೋಗ್ಬೇಕು ಅಂತಂದಾಗ ಅವಾಗ ಅಂದ್ರೆ ಅವ್ರಂತಾರ ಊರಿನವ್ರು ಅಂದಾಗ ಅಲ್ಲಿ ಐತ್ರಿ. ಉದಾಹರಣೆಗೆ ಏನಪ್ಪ ಅಂತಂದ್ರೆ ಅದು ದೊಡ್ಡ ಅವ್ರು 4 ಮಂದಿ ದೊಡ್ಡವ್ರು ಯಾರಂತ ಮುಚ್ಚಳಂದಿ ಒಳಗೆ ಒಬ್ಬರು ಸುಭಾಷ್ ಗೌಡ್ರ ಅಂತ ತಿಳ್ಕೊಂಡು, ಮತ್ತು ಇನ್ನೊಬ್ರು ನಮ್ಮ ಭೀಮಣ್ಣ ಖಂಡ್ರೆ ಅಂತ ತಿಳ್ಕೊಂಡು ಈಗಲೂ ಕೂಡ ಇದ್ದಾರೆ. ಆ ಭೀಮಣ್ಣ ಖಂಡ್ರೆ ಅವ್ರನ್ನೆಲ್ಲ ಕರೆಸಿ ಕೇಳಿದಾಗ ಹಿಂಗದ ಅಂತಲ್ರಿ ಚಳಕಾಪುರದ ಅಂತ ಹೇಳಿ. ಅದಿಲ್ಲಿಗೆ ಅಲ್ಲಿ ನಿಮ್ಗೆ ಅದು ಅವ್ರು ಯಾಕೆ ಬೇಕ್ರಿ ಅಂತಂದಾಗ ಸ್ವಲ್ಪ ಚೇಷ್ಟೆ ಮಾಡ್ದಾಗ ಇಲ್ರಿ ನನಗೆ ಊರು ಬೇಕಾಗಿದೆ, ನನಗೆ ಅವರು ತೋರಿಸ್ರಿ ಅಂದಾಗ ಅವರು ಹೇಳಿಲ್ರಿ, ಅವರು ಹೇಳಿಲ್ಲ. ಇಲ್ಲ, ಅದನ್ನ ಸ್ವಪ್ನದಲ್ಲಿ ಬಂದಿದ್ದು ಕೂಡ ಹೇಳಿಲ್ಲ ಅವರು. ನನಗೆ ಹಿಂಗಾಗಿದೆ ಅವರು ನಾನು ನೋಡ್ಬೇಕಷ್ಟೇ, ಅವರ ನಮ್ಮ ಅಪ್ಪವ್ರು ಬರೀ ನೋಡ್ಬೇಕು ಅನ್ನೋದು ಒಂದೇ ಅವ್ರು ಹೇಳಿದಾಗ ಆಯ್ತು ರೀ ಅಪ್ಪ ಅವ್ರು ಅಂತ ತಿಳ್ಕೊಂಡು ಅವರೆಲ್ಲ ಒಂದು 4 ಜನ ಅವಾಗಿನ ಕಾಲಕ್ಕೆ ಏನಪ್ಪ ಅಂತಂದ್ರೆ ಬರೀ ಬಂಡಿ ಕಟ್ಕೊಂಡು ಅಲ್ಲಿಂದ ಬಂಡಿ ಕಟ್ಕೊಂಡು ಈ ಊರಿಗೆ ಬಂದರು. ಈ ಊರಿಗೆ ಬಂದು ಎಲ್ಲ ನೋಡಿದ್ರು ಶಿವಕುಮಾರ ಅಪ್ಪಾಜಿಯವ್ರು. ಈ ಊರು ಇಡೀ ಊರ ಸುತ್ತಿ ಹಾಕಿ ಎಲ್ಲ ನೋಡಿದ್ರು. ಊರವ್ರು ಕೇಳಿದರು ಕೆರೆ ಎಲ್ಲದ ಅಂತಂದು ಕೇಳಿದಾಗ ಎಲ್ಲ ನೋಡಿ ಇಲ್ಲಿ ಗುಡ್ಡದ ಕಡೆಗೆ ತೋರಿಸಿದ್ರು, ನನಗೊಂದು ಸ್ವಲ್ಪ ಜಾಗ ಕೊಡ್ರಿಲ್ಲ ಅಂತಂದು. ಅದರಲ್ಲಿ ಯಾರೂ ಕೂಡ ಸಹಕಾರ ಮಾಡಲಿಲ್ಲ. ಅವಾಗೇನಪ್ಪ ಅಂತಂದ್ರೆ ಬ್ಯಾಡ ಅಂತಂದಾಗ ಅವರು ಲಾಸ್ಟಿಗೆ ಎಲ್ಲ ಸುತ್ತಾಡಿ ಬಂದು ಈ ಜಾಗದಾಗ ನಿಂತರು. ಇಲ್ಲಿ ನಿಂತ ಗೊತ್ತಾಯ್ತು ಅವ್ರಿಗೆ ಇದೇ ನಮ್ಮ ಸಿದ್ದೋಡಪ್ಪರು ಪವಾಡ ಮಾಡಿದ ಜಾಗ ಅಂತ ತಿಳ್ಕೊಂಡು ಅದನ್ನು ಕುರುಹು ಕೂಡ ಇತ್ತು. ಅದಕ್ಕೇನಪ್ಪ ಅಂತಂದ್ರೆ ಅವರು ಅದನ್ನು ಇದೇ ಜಾಗ ಇವತ್ತಿಗೂ ಕೂಡ ಅದನ್ನು ನಾವು ನೋಡ್ಬೋದು. ಅಂದ್ರೆ ಇದನ್ನ ಯಾಕೆ ನಾವು ಆಯ್ಕೆ ಮಾಡ್ಕೊ, ಇದನ್ನ ಯಾಕೆ ನಮ್ಮ ಅಪ್ಪವರು ಇದಕ್ಕೆ ಜಾಗ ಹುಡ್ಕೊಂಡು ಇಲ್ಲಿ ಗುಡಿ ನಿರ್ಮಾಣ ಮಾಡಿದ್ರು ಅನ್ನೋವಂಥದ್ದು ಉದ್ದೇಶ ಏನಂತಂದ್ರೆ, ಇಲ್ಲಿ ಸಿದ್ದಾಡಪ್ಪ ಅವರು ಅವರ 7ನೇ ವಯಸ್ಸಿದ್ದಾಗ ಇಲ್ಲಿ ಮನೆ ಬಿಟ್ಟು ಏನು ಆಡ್ತಾ ಅವ್ರು ಹೇಳಿದ್ರು ವಂಶಸ್ಥರು. ಅವರು ಸಿದ್ದಾಡ ವಂಶಸ್ಥರಲ್ಲಿ ಅವ್ರು ಹೇಳ್ತಕ್ಕಂಥವ್ರು ಅವ್ರು ಹೇಳಿದ್ರು ಏನಂತಂದ್ರೆ, ಇಲ್ಲಿ ದೇವದತ್ತನನ್ನು ಒಬ್ಬ ಹುಡುಗನನ್ನು ಮುಳುಗಿಸಿ ಸತ್ತ ಹುಡುಗನನ್ನು ಮುಳುಗಿಸಿ ಎಬ್ಬಿಸ್ತಾರ ಅನ್ನುವಂಥದ್ದು ಅದು ಇದೇ ಪಾವಾಡ, ಇಲ್ಲೇ ನಡೆದಕ್ಕಂಥ ಇದೇ ಜಾಗದಲ್ಲಿ ನಡೆದಕ್ಕಂಥ ಪಾವಾಡ. ಏನಂತಂದ್ರೆ ಆಡ್ತಾ ಬರ್ತಿರ್ತಾರೆ ಸಿದ್ದಾರೂಢರು. ಹಿಂಗೆ ಹುಡುಗರ ಸಂಗಟ ಆಡ್ತಾ ಬಂದು ಈ ಒಂದು ಜಾಗದೊಳಗೆ ಕೆರೆ ಇರ್ತದೆ. ಮುಂಚೆ ಕೆರೆ ಜಾಗದೊಳಗೆ ಅಂದ್ರೆ ಇದು ಪೂರ್ತಿ ಕೆರೆನೇ ಇತ್ತು, ಪೂರ ಕೆರೆ ಇದೆ ಅಷ್ಟೆಲ್ಲವೂ ಕೆರೆ. ಇವಾಗೆಲ್ಲ ಡೆಮೊಲಿಷ್ ಮಾಡಿ ಈ ಥರ ಮಾಡ್ಯಾರ ಮಠ ನಿರ್ಮಾಣ ಮಾಡ್ಬೇಕಂತ ಹೇಳಿ. ಆದರೆ ಇದು ಮುಂಚೆ ಕೆರೆನೇ ಇತ್ತು. ಆ ಕೆರೆಯಿಂದ ಆ ಸಮಯದೊಳಗೆ ಸಿದ್ದಾಡಪ್ಪರ ಆಡ್ತಾ ಬಂದು ಏನಪ್ಪ ಅಂದ್ರೆ ಹುಡುಗರು ಚೇಷ್ಟೆ ಇರ್ತೈತಿಲ್ಲ, ಹುಡುಗರ ಆ ಒಂದು ಗುಣಗಳ ಸಿದ್ದಾಡಪ್ಪ ಅಂತ ಒಂದು ಚೇಷ್ಟೆಯನ್ನು ತೋರಿಸ್ಕೊಳಕ್ಕೆ ಸಿದ್ದಾಡಪ್ಪ ಅವರು ಆ ಹುಡುಗನನ್ನು ಈಜಾಡ್ತಾ ಬಾರಪ್ಪ ಈಜಾಡಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಈ ಕೆರೆ ಒಳಗೆ ಬಂದು ಈಜಾಡ್ತಾ ಅವ್ರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಆ ಹುಡುಗನನ್ನು ದೇವದತ್ತ ಮತ್ತು ಸೋಮ ಭೀಮ ಅಂತ ತಿಳ್ಕೊಂಡು 3 ಜನ ಅವ್ರಿಗೆ ಸ್ನೇಹಿತರು ಇರ್ತಾರ. ಅವರನ್ನು ಕರ್ಕೊಂಡು ಬಂದು ಆ ದೇವದತ್ತಗ ಯಾರಿಗೆ ಸೋಮ ಭೀಮ ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಏನಪ್ಪಾ ಅಂತಂದ್ರೆ ಈಜು ಬರ್ತಿರ್ತವೆ. ಆದ್ರೆ ದೇವದತ್ತ ಅನ್ನೋ ಹುಡುಗಿಗೆ ಈಜು ಬರಂಗಿಲ್ಲ. ಅದಕ್ಕೆ ಸಿದ್ದಾಡಪ್ಪರ ತಲೆ ಉರಿಸಿ ಏನ್ ಮಾಡ್ತಾರ, ಅವ್ರ 3 ಜನನು ಬಂದು ಕೆರೆ ಒಳಗೆ ಈಜಾಡ್ತಿರ್ತಾರ. ಇದೇ ಜಾಗ ಇಲ್ಲಿದೆ ನೋಡ್ರಿ. ಎಲ್ಲವೂ ಕೂಡ ಇವತ್ತ ನಾವು ಇದನ್ನ ಇದು ಇತ್ತಿತ್ತಾಗಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ಇದು ಕೆರೆನೇ ಇತ್ತಿದ್ದು. ಇವತ್ತಿಗೂ ಕೂಡ ನಾವು ನೋಡ್ಬೋದು ಕರಿಮಣ್ಣೆ ಇರೋದಿಲ್ಲ, ಮಟ್ಟ ತುಂಬಾ ಕರಿಮಣ್ಣೆ ಇರೋದು. ಇವಾಗೆಲ್ಲ ಸ್ವಲ್ಪ ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡ್ಕೊಂಡು ಸ್ವಲ್ಪ ಯಾಕಂದ್ರೆ ಬರ್ತಿ ಹಾಕ್ಬೇಕಂತ ತಿಳ್ಕೊಂಡು ಎಲ್ಲ ಇದು ಮಾಡ್ಯಾರ, ಕೆಂಪು ಮಣ್ಣು ತಂದು ಹಾಕಿರೋದು. ಪೂರ ಇದು ಪೂರ್ವದಲ್ಲಿ ಕೆರೆನೇ ಇತ್ತು. ಅಂಥ ಸಮಯದೊಳಗೆ ಸಿದ್ದಾಡಪ್ಪವರು ಹುಡುಗನ ಏನಪ್ಪ ಅಂತಂದ್ರೆ ಕರೆಸಿ ಅಂಜುವಂಥ ಹುಡುಗನನ್ನು ಆ ದೇವದತ್ತನ ಕರ್ಕೊಂಬ ಅಂತ ಹೇಳ್ಕೊಂಡು ಕರೆಸಿ ಈ ಜಾಗದೊಳಗೆ ಅವನ್ನ ನೀರೊಳಗೆ ಕರ್ಕೊಂಡು ಮುಳುಗಿಸಿದ ಮ್ಯಾಲ ಕೊಳು ಅಂತ ಏನು ಹುಡುಗರು ಇರ್ತಾರಲ್ವ, ಸೋಮ ಭೀಮ ಅಂತ ಹುಡುಗರು ಇರ್ತಾರಲ್ಲ, ಅವ್ರು ಏನಪ್ಪ ಅಂತಂದ್ರೆ ಸಿದ್ಧ ದೇವದತ್ತನ ಮುಳುಗಿಸಿದ ಅಂತ ತಿಳ್ಕೊಂಡು ಕೊಲ್ಲಿ ಬಿಟ್ಟ ಅಂತ ತಿಳ್ಕೊಂಡು ಏನಪ್ಪ ಊರು ತುಂಬ ಪ್ರಚಾರ ಮಾಡಿ ಅವ್ರ ತಾಯಿಗೆ ಹೋಗಿ ಕರ್ಕೊಂಬಂದು ಅವಾಗ ಅವ್ರ ತಾಯಿ ಬಂದು ಗೊಳು ಅಂತ ಅಲ್ಲಿಂದ ನಡ್ಕೊಂಡು ಬರ್ತಿರ್ತಾಳ. ಅಲ್ಲಿಂದ ಬಂದ್ಬಿಟ್ಟು
ಅವಾಗ ಸಿದ್ಧಾರೂಢರು ಬೈತಿರ್ತಾರೆ, ಸಿದ್ಧ ನೀ ಯಾಕೆ ಇಂಥ ಕೆಲಸ ಮಾಡಿದ್ವಿ, ಯಾಕೆ ಹೊರತು ಯಾಕಂದ್ರೆ ಆ ತಾಯಿ ಕರುಳು ಇದು ಇರ್ತದಲ್ಲ, ಅದಕ್ಕೆ ಸಿದ್ಧಾರೂಢ ಬೈತಿರ್ತಾರೆ. ಅಂಥ ಸಮಯದೊಳಗೆ ಸಿದ್ಧಾರೂಢ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ, ನಿನ್ನ ಮಗ ಬರಬೇಕಾಗಿತ್ತು ಅಂತಂದ್ರೆ 3 ಸಾರಿ ನೀನೇನಪ್ಪ ಅಂತಂದ್ರೆ ದೇವದತ್ತ ಅಂತ ಕೂಗು ಅಂತಂದಾಗ ಅವಾಗ ಗೊಳುಗಳ ಅಳ್ತಾನೆ ಸಮಯದೊಳಗೆ ಅಂಥ ಸಮಯದೊಳಗೆ ಕೂಗಿ ದೇವದತ್ತ ನೀರಿನಿಂದನೇ ಎದ್ದು ಬಂದಿರ್ತಾನೆ. ಅಂದ್ರೆ ಆ ಹೆಸರು ಕೇಳೇ ಮುಳುಗಿದವ ಎದ್ದು ಬರ್ತಾನೆ. ಆ ತಾಯಿ ಧ್ವನಿ ಕೇಳಿ ನೀರಿನಾಗಿದ್ದೇನೆ ಎದ್ದು ಬಂದಿರತಕ್ಕಂಥ ಪವಾಡ ಇಲ್ಲಿ ನಡೆದಿರತಕ್ಕಂಥದ್ದು. ಅದು ಬಹಳ ಈ ಭಾಗದಲ್ಲಿ ಎಷ್ಟು ಜನ ಗೊತ್ತಿರಲಿಲ್ಲ. ಅದನ್ನು ಕೂಡ ಇವತ್ತು ಸಿದ್ಧಾರೂಢಪ್ಪರ ಈ ಪ್ರಸಾರ ಈ ಭಾಗದೊಳಗೆ ಅದು ಸಿದ್ಧಾರೂಢಪ್ಪರ ಎಲ್ಲ ಒಂದು ಕೃಪಾ ಕಟಾಕ್ಷದಿಂದ ಇವತ್ತೆಲ್ಲವನ್ನ ನಾವು ನೋಡ್ತಾ ಇದೀವಿ. ಇವತ್ತು ನೈಜ ಘಟನೆ ನೋಡುವಂಥದ್ದು ನಾವು ನೋಡ್ಬೋದು. ಇಷ್ಟೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ಯಾವ ಥರ ಇತ್ತು, ಯಾವ ಥರ ಆಗಿದೆ ಅನ್ನುವಂಥದ್ದು. ಸ್ಥಳೀಯರು ಕೂಡ ಹೇಳ್ತಿದ್ರು ಇಲ್ಲೆಲ್ಲ ಭಾಳ ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ಬೇರೆ ಬೇರೆ ಕೆಲಸ ಅಂದ್ರೆ ಬೇರೆ ಎಲ್ಲ ಇಲ್ಲಿ ಏನಪ್ಪ ಅಂದ್ರೆ ಇದು ಸ್ಮಶಾನ ಇದ್ದಂಗೆ ಇತ್ತು ಅಂತ ಹೇಳ್ತಿದ್ರು. ಅಂದ್ರೆ ಇಲ್ಲೇನು ಇಲ್ಲೇನು ಮಾಡಕ್ ಬರ್ತಿದ್ದಿಲ್ಲ, ಏನು ಮಾಡಕ್ ಅಂದ್ರೆ ಕೆರೆ ಇತ್ತು. ಕೆರೆ ಆದ್ಮೇಲೆ ನಾವು ಫಸ್ಟ್ ಹೇಳಿದ್ವಿ ನಿಮ್ಗೆ 1972 ಬಂದು ಇಲ್ಲಿ ಸಮ ಕಲ್ಲಿಟ್ಟು ಪೂಜೆ ಮಾಡಿ ಹೋದ್ರ ಅಂತೇಳಿ. ಹಿಂಗೆ ಬರ್ತಾ ನಡ್ಬರಕ್ಕೆ ಏನಪ್ಪ ಅಂದ್ರೆ ಶಿವಕುಮಾರ ಅಪ್ಪಾಜಿ ಅವರು ಇಲ್ಲಿ ಬರೋದು ಬಿಟ್ಟರು. ಮತ್ತು ಮುಂದೆ ಇದು ಮತ್ತೊಂದು ಸರಿ ಅದೇನಪ್ಪ ಅಂದ್ರೆ ನಮ್ಮ ಶಿವಕುಮಾರ ಅಪ್ಪಾಜಿ ಅವರಲ್ಲಿ ಮತ್ತೆ ಇದನ್ನು ಬೆಳೆಸ್ಬೇಕು, ಇದನ್ನು ಏನಾದರೂ ಮಾಡಿ ಇವತ್ತು ಪ್ರಚಾರ ಮಾಡಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಇವತ್ತು ಈ ಊರಿಗೆ ಬಂದು ಇವತ್ತು ಒಂದು ಸಣ್ಣ ಕಲ್ಲಿಂದ ಹಿಡ್ಕೊಂಡು ಈ ಕಲ್ಲಿನ ಗುಡಿವರೆಗೂ ಸ್ಥಾಪನೆ ಮಾಡಿ ಇವತ್ತು ಈ ಭಾಗದೊಳಗೆ ಏನಾರ ಸಿದ್ಧಾರೂಢಜ್ಜ ಅಂತ ಹೇಳಿ ಗೊತ್ತಿತ್ತು ಅಂತಂದ್ರೆ ಸಿದ್ಧಾರೂಢಜ್ಜರ ಬಗ್ಗೆ ಏನಾದರೂ ಸ್ವಲ್ಪ ಮಹಿಮೆ ಅಥವಾ ಸ್ವಲ್ಪ ಅವರಿಗೆ ಮಾಹಿತಿ ಇತ್ತು ಅನ್ಲಿಕ್ಕೆ ಕಾರಣ, ಅದಕ್ಕೆ ಪ್ರಚಾರ ಆಗ್ಲಿಕ್ಕೆ ಕಾರಣ ಮತ್ತು ಅದನ್ನು ಪ್ರಸಾರ ಮಾಡ್ಲಿಕ್ಕೆ ಕಾರಣ ಬೀದರ್ನ ಶಿವಕುಮಾರ. ಒಂದೇನಂತಂದ್ರೆ ಎಲ್ಲೋ ಇದ್ದಂಥ ಶಿವಕುಮಾರ ಸ್ವಾಮಿಗಳು ಅವರು ಈ ಭಾಗಕ್ಕೆ ಬಂದು ಈ ಭಾಗದಾಗ ಸಿದ್ಧಾರೂಢ ಅಜ್ಜರ ಒಂದು ಪ್ರಚಾರ ಇಲ್ಲದ ಭಾಗ ಇದು. ಆದ್ರೆ ಅವ್ರು ಮೂಲತಃ ಇಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಆದರೆ ಈ ಭಾಗಕ್ಕೆ ಪ್ರಚಾರ ಇಲ್ಲ ಅಂತೇಳಿ ಆ ಒಂದು ಭಾವನೆಯಿಂದ ಅವ್ರು ಬಂದಿದ್ರು. ಅಂದ್ರೆ ಇದಕ್ಕೆ ನಮ್ಗೆ ಏನು ಅರ್ಥ ಆಗ್ತದೆ ರೀ? ಗೊತ್ತಿರ್ಲಿರ್ತಕ್ಕಂಥ ಸನ್ನಿವೇಶಗಳು, ಗೊತ್ತೇ ಇರದೇ ಇರತಕ್ಕಂಥ ಎಲ್ಲ ಘಟನೆಗಳನ್ನು ಇವತ್ತು ಸಮಾಜಕ್ಕಾಗಿ ಇವತ್ತು ನಾಡಿಗಾಗಿ ತೋರಿಸ್ಕೊಟ್ಟವ್ರೆ ಅವ್ರು ಇರ್ತಕ್ಕಂಥವ್ರು. ಯಾಕಂದ್ರೆ ಇದು ಮಿರಾಕಲ್ ಅಂತಾರೆ. ಮಿರಾಕಲ್ ಅಂದ್ರೆ ಇದು ಯಾರಿಗೂ ಗೊತ್ತಿಲ್ಲ. ಹೇಳಿದ್ರೆ ನಿಮ್ಗೆ ಅವ್ರು ಮುಂಚಿತವಾಗಿ ಅಲ್ಲಿ ಹೇಳಿದ್ರು, ನನಗೇನು ಅವ್ರ ವಂಶಸ್ಥರು ಕೂಡ ಹೇಳಿದ್ರು ಏನಂತಂದ್ರೆ ನಮಗೇನು ಗೊತ್ತಿರಲಿಲ್ಲ, ಅವರು ಬಂದು ಹೇಳಿದಾಗ ಇದಿಷ್ಟೆಲ್ಲ ಗೊತ್ತಾಯ್ತು. ಇಷ್ಟೆಲ್ಲ ಇದು ಒಂದು ಕಾರಣ ಅಥವಾ ಒಂದು ನಿಮಿತ್ತ ಇದ್ದಾಗ ಮಾತ್ರ ಆಗ್ತೈತೆ. ಅದಕ್ಕೆ ಆ ನಿಮಿತ್ತ ಅದು ಕಾರಣ, ಅದಕ್ಕೆ ಏನಾದರೂ ಮೂಲ ಇದ್ರೆ ಅದು ಸಿದ್ಧಾರೂಢಜ್ಜನೇ. ನೀವು ಅರ್ಚಕ ವೃತ್ತಿ ಮಾಡ್ಲತ್ತೀನಿ, ನಾ ಇಲ್ಲೊಂದು ಸೇವೆ ಮಾಡ್ಲತ್ತೀನಿ ಸಿದ್ಧಾರೂಢರದ ಅಂತ ಹೇಳ್ತಿದ್ರಿ. ಮೂಲತಃ ನೀವು ಎಲ್ಲಿನವರು? ನಿಮಗೂ ಈ ಒಂದು ಮಠಕ್ಕೆ ಏನು ಸಂಬಂಧ? ನನ್ನ ಊರು ಸ್ವಂತ ಊರು ಧಾರವಾಡ ಡಿಸ್ಟಿಕ್ ಕುಂದಗೋಳ ತಾಲೂಕು ಹೊಸಳ್ಳಿ ಅಂತೇಳಿ. ನಾನು ಅಲ್ಲಿಂದ ಅಂದ್ರೆ ಅಲ್ಲಿ ಆ ಹೊಸಳ್ಳಿ ಭಕ್ತರು ಈ ಮಠಕ್ಕೆ ಬಹಳ ಅಪಾರ ಭಕ್ತಿ ಈ ಮಠದ ಮೇಲೆ, ಈ ಅಪ್ಪವ್ರ ಮೇಲೆ. ನಾನು ಅನ್ಕೊಂಡಿದ್ದಿಲ್ಲ ಇವತ್ತು. ಯಾಕಂದ್ರೆ ನಾನು ಸುಮ್ಮನೆ ಎಲ್ಲೋ ಒಂದು ಹಳ್ಳಿ ಒಳಗೆ ಬದುಕೊಂಡು ನಾನು ಸುಮ್ಮನೆ ನನ್ನ ಅರ್ಚಕ ವೃತ್ತಿ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ಇವತ್ತು ಈ ಪುಣ್ಯ ಸ್ಥಾನದೊಳಗೆ ನನಗೆ ಅವಕಾಶ ಸಿಕ್ಕಿದ್ಲಿಕ್ಕೆ ಕಾರಣ ಅಪ್ಪಾಜಿಯವರಿಂದ ಅದು ನಮ್ಮ ಊರವರ ಒಂದು ಭಕ್ತಿ ಪ್ರೀತಿ ಅವರಿಂದ ನನಗೆ ಈ ಒಂದು ಜಾಗ ಸಿಕ್ತು. ಮತ್ತು ಸಿಗಲಿಕ್ಕೆ ಕಾರಣ ಏನಂತಂದ್ರೆ ನಾನು ಅನ್ಕೊಂಡಿದ್ದಿಲ್ಲ. ಏನಂತಂದ್ರೆ ಅವತ್ತು ನಿಮ್ಗೆ ಅಂದೆ ನಾನು ಪ್ರವಚನದೊಳಗೆ ಹೇಳ್ತಿದ್ರು, ಈ ಥರ ಈಗ ಗುಡ್ಡಿ ಕಟ್ಟಿಸ್ತಾ ಇದ್ದೀವಿ, ಈ ಥರ ಕಲ್ಲಿನ ಗುಡಿ ಕಟ್ಟಿಸ್ತೀವಿ, ಈ ಥರ ಮಾಡಕತ್ತೀವಿ ಅಂತೇಳಿ. ಅದರಲ್ಲಿ ಕುಂತು ಕೇಳ್ತಿದ್ರು ನಾನು ಅಷ್ಟೇ, ಈ ಥರ ಗುಡಿ ಕಟ್ತಾ ಇದಾರ, ಈ ಥರ ಖರ್ಚಿದೆ ಅಂತ ಹೇಳ್ತಿದ್ರು ಅವರು. ನಿಮಗೆ ಇಮ್ಯಾಜಿನೇಷನ್ ಅಷ್ಟೇ ಇತ್ತು. ಆದ್ರೆ ಇವತ್ತು ಆ ಗುಡಿ ಪೂಜಾರಿ ನಾನೇ ಆಗ್ತೀನಿ ಅಂತ ಕೂಡ ನಾನು ಅನ್ಕೊಂಡಿದ್ದಿಲ್ಲ. ಮುಂಚೆ ಅನ್ಕೊಂಡಿರಲಿಲ್ಲ. ಅದನ್ನ ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ. ನಾನು ಅದನ್ನು ಊಹೆನೂ ಮಾಡ್ಕೊಂಡಿದ್ದಿಲ್ಲ. ಅಷ್ಟು ನನಗದು ಖುಷಿ ಅಂತ ಅಂದ್ಕೊಡುತ್ತೆ. ಅಂದ್ರೆ ಈ ಗುಡಿಗೆ ನೀವೇ ಬರಬೇಕು, ನೀವು ಪೂಜಾರಿ ಬಂದು ಮಾಡಬೇಕು ಅಂತಂದ ಕರೆ ಬಂದಾಗ, ಕರೆ ಬಂದಾಗ ನಾನು ಇಲ್ಲಿ ಬಂದಿರೋದು. ಆ ಎಲ್ಲ ಊರವ್ರ ಪ್ರೀತಿ, ಆ ಭಕ್ತಿನೇ ಇವತ್ತು ನನಗೆ ಇಲ್ಲಿ ಆ ಸಂಬಂಧ ಬೆಳಿಲಿಕ್ಕೆ, ಆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾರೇನೋ ಅಂತ ನನ್ನ ಒಂದು ನಂಬಿಕೆ. ಮತ್ತು ಪುರಾಣ ಪ್ರವಚನ, ಸಿದ್ಧಾರೂಢ ಅಜ್ಜರ ಪುರಾಣ ಪ್ರವಚನದೊಳಗೆ ಈ ಒಂದು ಜಾಗದ ಬಗ್ಗೆ ಉಲ್ಲೇಖ ಆದ. ಹೌದು. ಸೊ ಮೊದಲು ನಾವು ಈ ನೋಡ್ತಿದ್ದ ಈ ಮಂದಿರ ಬಗ್ಗೆ ಹೇಳೋದಾದ್ರೆ ಮೊದಲು ಏನೂ ಇರಲಿಲ್ಲ ಏನ್ರಿ? ಇಲ್ಲ. ಇಲ್ಲಿ 2015ರಲ್ಲಿ ಇದು ಪ್ರತಿಷ್ಠಾಪನೆ ಆಗಿದ್ದು, ನಿರ್ಮಾಣ ಆಗಿದ್ದು. ಅದಕ್ಕಿಂತ ಮುಂಚಿತವಾಗಿ 2009 ಮುಂಚೆ ಇಲ್ಲಿ ಏನೂ ಇದ್ದಿದ್ದಿಲ್ಲ. 2009ರಿಂದ ಇಲ್ಲಿ ಅಡುಗೆಲ್ಲ ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿಂದ ಇದನ್ನು ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಚಾಲೂ ಮಾಡಿದರು. ಈ ಗುಡಿ ಕಟ್ಟಲಿಕ್ಕೆ ಸುಮಾರು ಒಂದು 18ರಿಂದ 20 ಕೋಟಿವರೆಗೆ ಖರ್ಚು ಮಾಡಿ ಈ ಗುಡಿ ನಿರ್ಮಾಣ ಮಾಡ್ಯಾರ. ಬರೀ ಕಲ್ಲಿಂದ, ಪ್ರತಿಯೊಂದು ಕಲ್ಲಿಂದ ನಿರ್ಮಾಣ ಮಾಡ್ಯಾರ. ಮತ್ತೇನಪ್ಪ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಅಂದ್ರೆ ಬರೀ 72ರಲ್ಲಿ ಬಂದು ಬರೀ ಕಲ್ಲಿಟ್ಟು ಪೂಜೆ ಮಾಡಿ ಹೋಗಿದ್ರು ಅನ್ನೋವಂಥದ್ದು ಒಂದೇ ಕುರು ಬಿಟ್ಟರೆ ಅದಕ್ಕಿಂತ ಬಿಫೋರ್ ಏನೂ ಇದ್ದಿದ್ದಿಲ್ಲ.
ಎಲ್ಲವೂ ಕೂಡ ಬರೀ ಅದಷ್ಟೇ ಹೇಳ್ಬೋದು, ಹಿಂಗೆ ಗದಿಗಿಟ್ಟು ಹೋಗಿದ್ರು ಅನ್ನೋದಷ್ಟೇ. ಅದಾದಮೇಲೆ 2009ರಿಂದ ಇದನ್ನು ಇದನ್ನು ಭೂಮಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಏನಪ್ಪ ಅಂತಂದ್ರೆ ಈ ಗುಡಿ ನಿರ್ಮಾಣ ಆಯಿತು. 2015ರಲ್ಲಿ ಇದರ ಸ್ಥಾಪನೆ ಆಯಿತು. 15ರಿಂದ ಇವತ್ತಿಗೆ 10 ವರ್ಷ ಆಯಿತು. ಇವತ್ತಿಗೂ ಕೂಡ ಇದು ಸ್ಥಾಪನೆ ಆಗಿ 10 ವರ್ಷ ಆಯಿತು ಇವತ್ತಿಗೆ ಈ ಜಾಗದೊಳಗೆ. ಈ ದೇವಸ್ಥಾನದ ನಾವು ನೋಡ್ತಿರುವಂಥದ್ದು ಯಾವ ಒಂದು ಮಾದರಿ ಒಳಗೆ ಕಟ್ಟ್ಯಾರ ಅಂದ್ರೆ ಇದು ಯಾರು ಎಲ್ಲಿಂದ ಕರೆಸಿ ಇದಕ್ಕೆ ನಿರ್ಮಾಣ ಮಾಡಿದ್ದು, ಎಲ್ಲಿಂದ ಕಲಾವಿದರು ಬಂದಿದ್ರು ಇದಕ್ಕೆ ಮೂಲತಃ ಇವರೇನಪ್ಪ ಅಂತಂದ್ರೆ ಇದನ್ನು ಶಿಲ್ಪಿಕಾರರು ಮತ್ತು ಇದನ್ನು ಕಟ್ಟಿದವರು ತಮಿಳ್ನಾಡಿಂದ ಬಂದಿದ್ರು. ಅವರೆಲ್ಲ ತಮಿಳ್ನಾಡಿಂದ ಬಂದಿದ್ದರು. ಅವರು ಶೈವ ಇದ್ರೊಳಗೆ ಶೈಲಿಯಲ್ಲೇ ಕಟ್ಟಿರ್ತಕ್ಕಂಥ ಗುಡಿ ನನಗೆ ಅನಿಸಿದ ಮಟ್ಟಿಗೆ. ಮತ್ತೇನಪ್ಪ ಅಂತಂದ್ರೆ ಅವರು ಇದು ಕಲ್ಲು ಏನಪ್ಪ ಅಂದ್ರೆ ಚಿಕ್ಕಬಳ್ಳಾಪುರದಿಂದನೇ ತರ್ತಿದ್ರು. ಚಿಕ್ಕಬಳ್ಳಾಪುರ ಕಲ್ಲು ಅಂತ ಹೇಳಿದ್ದು, ವೈಟ್ ಕಲ್ಲು. ಅಲ್ಲಿಂದನೇ ತಂದುಬಿಟ್ಟು ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅವರೆಲ್ಲ ಏನು ಮಾಡಬೇಕು ಅದೆಲ್ಲವನ್ನು ಕಲಾಕೃತಿ ಮಾಡಿ ಕ್ರೈನಿಂದ ಇಟ್ಬಿಟ್ಟು ಎಲ್ಲ ಈ ಥರ ಬಟ್ ವರ್ಕ್ ಮಾಡಿದವರು, ಕೆಲಸ ಮಾಡಿದವರು ತಮಿಳ್ನಾಡ್ದವ್ರು. ಅಲ್ಲಿಂದ ಬಂದು ಈ ಒಂದು ಗುಡಿನ ನಿರ್ಮಾಣ ಮಾಡಿದ್ರು ಅವರು. ಈಗ ನಾವು ನೋಡ್ತಿರುವಂಥದ್ದು ಇದು ಏನು ಗರ್ಭಗುಡಿ ಇದಲ್ಲ, ಇಲ್ಲಿ ಸಿದ್ಧಾರೂಢಜ್ಜರ್ ನೋಡ್ಲತ್ತೀವಿ. ಸೊ ಇಲ್ಲೇ ಸ್ಥಾಪನೆ ಮಾಡ್ಬೇಕಂತ ಏನಾದರೂ ಯಾರಾದರೂ ಹೇಳಿದ್ರ ಅಥವಾ ಹೆಂಗಂತ? ಇಲ್ಲೇ ಪವಾಡ ಮಾಡ್ಯಾರ. ಇದು ಕೆರೆ ಜಾಗ ಅಂತ ತಿಳ್ಕೊಂಡು ಫಸ್ಟ್ ಅದೇ ಏನು ಗದ್ದಿಗೆ ಇದೆಯಲ್ಲ, ಆ ಗದ್ದಿಗೆ ಕೆಳಗನೆ ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ರು ಆ ಸಮಯದಲ್ಲಿ. ಅದಕ್ಕೇನಪ್ಪ ಅಂತಂದ್ರೆ ಆ ಒಂದು ಕುರಿ ಇಟ್ಕೊಂಡು ಅಲ್ಲೇನಪ್ಪ ಅಂತಂದ್ರೆ ಇವತ್ತು ಸ್ಥಾಪನೆ ಮಾಡಿ ಅಲ್ಲಿ ಗದ್ದಿಗೆ ಇಟ್ಟು ಅದ್ರ ಮೇಲೆ ಪೂಜೆ ಇವತ್ತು ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇಲ್ಲಿ ಕೂಡ ಪ್ರತಿನಿತ್ಯ ಬೆಳಿಗ್ಗೆ 6:30ಗೆ ಆರತಿ ಆಗ್ತದೆ. ಬೆಳಿಗ್ಗೆ ಒಂದು ಟೈಮ್ ಅಭಿಷೇಕ ಇರ್ತದೆ. ಟೋಟಲಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ನಿಯಮಗಳೇನದಾವಲ್ಲ ಎಲ್ಲವೂ ಕೂಡ ಇಲ್ಲಿ ನಾವೆಲ್ಲ ಪಾಲಿಸ್ತೀವಿ. ಅಂದರೆ ಆರತಿ ಆಗಲಿ, ಪೂಜೆ ಆಗಲಿ, ಬೆಳಿಗ್ಗೆ 8 ಗಂಟೆ ಮತ್ತೆ ಆರತಿ, ಮತ್ತು ಸಾಯಂಕಾಲ 6:30 ಭಜನೆ, ಆರತಿ, ಮತ್ತು ಪ್ರತಿ ಸೋಮವಾರ ಪಾಲ್ಕಿ ಉತ್ಸವ ಇರ್ತದೆ. ಯಾಕಂದರೆ ಅಲ್ಲಿ ಅದೇ ಸೇಮು ಪ್ರತಿ ಸೋಮವಾರ ಹುಬ್ಬಳ್ಳಿಯಲ್ಲೂ ಕೂಡ ಪಾಲ್ಕಿ ಉತ್ಸವ ಮಾಡ್ತಾರೆ. ಇಲ್ಲಿಯೂ ಕೂಡ ಸಾಯಂಕಾಲ ಇಲ್ಲಿ ಪಾಲ್ಕಿ ಉತ್ಸವ. ಮತ್ತು ಪ್ರತಿ ಸೋಮವಾರ ಇದು ಪ್ರತಿ ಅಮಾವಾಸ್ಯೆ ಶಿವಕುಮಾರ ಅಪ್ಪಾಜಿಯವರು ಬಂದು ಪ್ರವಚನ ಮಾಡಿ ಹೋಗ್ತಾರೆ ಬೆಳಿಗ್ಗೆ ಸಾಯಂಕಾಲ. ಹೌದು, ಇಲ್ಲಿ ಏನಪ್ಪ ಅಂದ್ರೆ ಪ್ರವಚನ ಮಾಡಿ ಪ್ರತಿ ಅಮಾವಾಸ್ಯೆ ಬಂದು ಎಲ್ಲ ಭಕ್ತರಿಗೆ ದರ್ಶನ ಕೊಟ್ಟು ಅವರು ಸ್ವತಃ ಪ್ರವಚನ ಮಾಡಿಬಿಟ್ಟು ಸಾಯಂಕಾಲ 7ರಿಂದ 9 ಗಂಟೆ ಪ್ರವಚನ ಇರ್ತದೆ. ಪ್ರತಿ ಸ್ವಾನುಭವ ಗೋಷ್ಠಿ ಅಂತ ಹೇಳಿ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೆ. ಆ ಪದ್ಧತಿ ಇನ್ನೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಅದು ನಮ್ಮ ಸಿದ್ಧಾರೂಢಜ್ಜ ಇದ್ದಾಗಲಿ ಕೂಡ ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಜೀವಿಗಳು ಆ ವೇದಾಂತ ಚಿಂತನೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ಧಾರೂಢಜ್ಜರದ ಒಂದು ಚಿಂತನೆ ಈ ಊರೊಳಗೆ ನಡೀಲಿ. ಇವತ್ತು ಆ ಚಿಂತನೆಯಿಂದನೇ ಎಷ್ಟೋ ಜನ ಇವತ್ತು ಈ ಊರೊಳಗೆ ಬದಲಾವಣೆಯನ್ನು ನಾವು ಕಾಣ್ಬೋದು. ಪ್ರತಿನಿತ್ಯ ಈ ಏನು ಗದ್ದುಗೆ ಅದಲ್ಲ, ಈ ಗದ್ದುಗೆ ನಿಮ್ಮಿಂದಾನೇ ಪೂಜೆ ಹೌದು 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 ಪ್ರತಿನಿತ್ಯ ನಾವೇ ಮಾಡುವಂಥದ್ದು. ಏನೇ ಇರಲಿ ಸಿದ್ಧಾರೂಢಜ್ಜನ ಸೇವಾ ನಾವು ಪೂಜೆ ಮಾಡುವಂಥದ್ದು, ಅಲಂಕಾರ ಮಾಡುವಂಥದ್ದು ಎಲ್ಲವೂ ಕೂಡ ನಾವು ಪ್ರತಿನಿತ್ಯ ನಾವು ನೋಡ್ತೀವಲ್ಲ. ಸಾಕಷ್ಟು ಭಕ್ತರು ಬರ್ತಾರೆ ಇಲ್ಲಿಗೆ. ಕೆಲವೊಬ್ಬರಿಗೆ ಒಂದೊಂದು ಥರದ್ದು ಅನುಭವ ಆಗಿರ್ತದೆ, ಪವಾಡ ಆಗಿರ್ತದೆ. ಆ ರೀತಿಯ ಭಕ್ತರು ಏನಾದರೂ ಹೇಳಿದ್ದಾರೆ. ಇವತ್ತು ನನಗೂ ಕೂಡ ಸ್ವತಃ ಸಿದ್ಧಾರೂಢಪ್ಪವರು ನನಗೂ ಸ್ವತಃ ನನ್ನ ಅನುಭವ ನನಗೂ ಆಗಿರ್ತಕ್ಕಂಥ ಘಟನೆಗಳು ಕೂಡ ಬಹಳ ಇದಾವೆ. ನನಗೂ ಕೂಡ ಬಹಳ ಅದಾವು. ಅಂಥದ್ರಲ್ಲಿ ನಿಮ್ಮ ಜೀವನದೊಳಗಾಗಿರ್ತಕ್ಕಂಥ ಘಟನೆ ನನಗೆ ಫಸ್ಟ್ ನಾನು ಇಲ್ಲಿ ಬಂದಾಗ ಹೊಸ ವಾತಾವರಣ, ಇಲ್ಲಿ ಇರ್ತಕ್ಕಂಥವ್ರು ಹೆಂಗದಾರೋ ಗೊತ್ತಿಲ್ಲ. ಅಂಥ ಸಮಯದೊಳಗೆ ನಾನು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆ ಸಮಯದೊಳಗೆ ನಾನು ನೋಡಿದೆ, ಗುಡಿ ನೋಡಿದೆ, ಎಲ್ಲ ವಾತಾವರಣ ನೋಡಿದೆ. ನಾನು ಅಂದ್ಕೊಂಡೆ ಒಂದು 7 ದಿನ ಇರ್ತಾನೆ ಇಲ್ಲೋ ಈ ಊರಾಗ, ಈ ಗುಡಿ ಪೂಜೆ ಮಾಡ್ಕೊಂಡು ಇರ್ತಾನೆ ಇಲ್ಲೋ ಅಂತ ಒಂದು ನನಗೆ ಆ ಕಲ್ಪನೆ ಬಂತು. ನನಗೆ ಒಂದು ಅಡ್ಜಸ್ಟ್ ಆಗ್ತದಿಲ್ಲ ಅಂತ ತಿಳ್ಕೊಂಡಂಥ ಘಟನೆ ಒಳಗೆ ಅಂಥ ಸಂದರ್ಭದಲ್ಲಿ ಬಂದು ದರ್ಶನ ಮಾಡಿದೆ. ಅವಾಗ ಒಬ್ಬರು ನಮ್ಮದು ಒಬ್ಬರು ಸಾಧಕರಿದ್ದರು, ವಿಪಾಕ್ಷ ದೇವ್ರು ಅಂತ ಹೇಳ್ಕೊಂಡು. ಅವ್ರು ಇಲ್ಲೇ ಇದು ಹೆಂಗೆ ನಮ್ಮ ಲಜ್ಜವ್ರು ಕುಂತಾರಲ್ಲ ಹಂಗೆ ಕುಂತಿದ್ರು. ಅವರು ತೀರ್ಥ ಕೊಟ್ಕೊಂಡು ಕುಂತಿದ್ರು. ಅಂಥ ಸಮಯದೊಳಗೆ ನಾನು ಬಂದೆ, ದರ್ಶನ ಮಾಡಿ ನಾನು ನಾನೇನು ಅನ್ಕೊಂಡಿದ್ದೆ, ನಾನು 7 ದಿನ ಇರ್ತೇನೆ ಅನ್ಕೊಂಡಿದ್ದೆ, ಇರ್ತೇನೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಅದು ಹೆಂಗೆ ಗೊತ್ತಾಗೈತೆ, ಅವ್ರು ಫಸ್ಟ್ ಆಫ್ ಆಲ್ ನನಗೆ ಪರಿಚಯನೇ ಇಲ್ಲ. ಅವರು ಯಾರು ಅಲ್ಲಿ ಕುಂತವ್ರು ಪರಿಚಯ ಇಲ್ಲ ನನಗೆ. ಅವ್ರು ಬಂದ ತಕ್ಷಣ ನಾನು ಅಲ್ಲಿ ತೀರ್ಥ ತೊಗೊಂಡು ದರ್ಶನ ಮಾಡಿಬಿಟ್ಟು ತೀರ್ಥ ತೊಗೊಂಡು ನಾನು ಸಿದ್ಧಾರೂಢ ನೋಡ್ಕೊಂಡು ನಿಂತೆ. ಅವ್ರು ಸೈಡಿಗೆ ಕರೆದು ಒಂದೇ ಮಾತು ಹೇಳಿದ್ರು, ಅವರು ಮಲ್ಲಯ್ಯ ಸ್ವಾಮಿಗಳು ನೀವು ಏನೂ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಅಂದ್ರೆ ನಿಮ್ಮ ಬಗ್ಗೆ ಪರಿಚಯ ಇಲ್ಲ, ಆದ್ರೆ ಅವ್ರು ಹೇಳಿದ್ರು. ಅವ್ರು ಅಂದಿದ್ದು, ಮಲ್ಲಯ್ಯ ಸ್ವಾಮಿಗಳೇ ನೀವೇನೂ ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಹಿಂದೆ ಸಿದ್ಧಾರೂಢ ಅದಾನ, ನೀವು ಆರಾಮ್ ಇಲ್ಲೇ ಇರ್ರಿ, ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತಂದು ಅವತ್ತು ಆಶ್ವಾಸನೆ ಕೊಟ್ಟರು.
ಅವತ್ತು ನಾನು ಅನ್ಕೊಂಡಿದ್ದು ಬರೀ 7 ದಿನ ಅಷ್ಟೇ, ಆದರೆ ಇವತ್ತು 10 ವರ್ಷ ಆಯ್ತು ಆ ಒಂದು ಮುಂದುವರ್ಸ್ಕೊಂಡು ಬಂದಿದ್ದು. 10 ವರ್ಷ ಇವತ್ತು ನಾನೇ ಇದ್ದೀನಿ ಅರ್ಚಕನಾಗಿ. ಅದು ನನಗೆ ನನ್ನ ಅನುಭವ ಆಗಿರ್ತಕ್ಕಂಥದ್ದು. ಅದು ಹೆಂಗೆ ಗೊತ್ತು, ಯಾಕಂದ್ರೆ ನೀವು ಹೇಳಿದ್ನಲ್ಲ ಅದು ಯಾಕೆ ಮಿರಾಕಲ್ ಅಂತಂದ್ರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಯಾರು. ಪರಿಚಯ ಇಲ್ಲ, ಆದ್ರೆ ನಿಮ್ಮ ಬಗ್ಗೆ ಹೇಳಿದ್ರು. ಅವ್ರ ರೂಪದೊಳಗೆ ನನಗೆ ಬಂದು ಧೈರ್ಯ ಕೊಟ್ಟ ಅನ್ನುವಂಥದ್ದು ಅದು ನನಗೆ ನನ್ನ ಅನುಭವ. ನನಗಾಗಿ ಇವತ್ತು ಅವ್ರು ಇಲ್ಲಿ ಇವತ್ತು ಅವರಿಲ್ಲ, ಬೇರೆ ಮಠಕ್ಕೆ ಒಬ್ಬರು ಮಠಾಧೀಶರಾಗಿ ಇವತ್ತು ಅವರು ಕೂಡ ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಆದ್ರೆ ನನಗೆ ಆ ಒಂದು ಅವ್ರ ರೂಪದೊಳಗೆ ಬಂದು ಇವತ್ತು ಸಿದ್ದಾಡಪ್ಪ ನನಗೆ ಧೈರ್ಯ ತುಂಬಿದ್ನಲ್ಪ, ಅದು ನನಗೆ ನನ್ನ ಅನುಭವ. ಅಂದ್ರೆ ಒಬ್ಬೊಬ್ಬರು ರೂಪದೊಳಗೆ ಬಂದು ಹೆಂಗೆ ಹೇಳ್ತಾರಲ್ಲ ಹಂಗೆ ನಂಗೆ ಅವ್ರ ರೂಪದೊಳಗೆ ಸಿದ್ದಾಡಪ್ಪನ ಬಂದು ನನಗೆ ದರ್ಶನ ಕೊಟ್ಟು ಮತ್ತು ಧೈರ್ಯ ತುಂಬಿದ್ನಲ್ಪ ಅನ್ನುವಂಥದ್ದು ನನಗೆ ನನ್ನ ಅನುಭವ, ನನಗದು ಆಗಿರ್ತಕ್ಕಂಥ ಘಟನೆ. ಬೇರೆಯವ್ರಿಗೆ ಅದು ಮನಾರ ಬಂದು ನನಗೆ ಹೇಳ್ತಿರ್ತಾರೆ, ಭಾಳ ಒಳ್ಳೊಳ್ಳೆ ಘಟನೆಗಳು ಹೇಳಿದ್ವಿ. ಆವಾಗಿಂದ ಹೇಳಿ ನಿಮಗೆ ನಾನು ಅಲ್ಲಿದ್ದಾಗ ಹೇಳಿದೆ, ಅದು ಸಿದ್ಧಾರೂಢಜ್ಜ ಇದ್ದಾಗ ಅಷ್ಟೇ ಮಾಡಿಲ್ಲ, ಇವತ್ತು ಇಲ್ಲಂದ್ರೂ ಕೂಡ ಇವತ್ತು ಅಂಥ ಘಟನೆಗಳು ಆಗ್ಲಾಕತ್ತವ ಅನ್ನುವಂಥದ್ದು. ಅದಕ್ಕೆ ಉದಾಹರಣೆ ನಾನು ಕೂಡ ಇದ್ದೇನೆ ಅಂತ ಹೇಳುವಂಥದ್ದು. ಇಷ್ಟು ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು.